ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 4 ಸುಂದರಕಾಂಡ. ರಾವಣನಿಂದ ಸೀತೆಗೆ ಒತ್ತಾಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹನುಮಂತನು ಸೀತೆಯ ಭೇಟಿಗಾಗಿ ಒಳ್ಳೆಯ ಸಂದರ್ಭಕ್ಕಾಗಿ ಕಾಯುತ್ತಿದ್ದಾಗ ರಾತ್ರಿಯು ಕಳೆಯುತ್ತಾ ಬಂತು. ಅಂತಹ ಅಪರರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ವೇದ ವಿದ್ವಾಂಸರ ವೇದಘೋಷವು ಕೇಳಿಸಿತು. ಮಂಗಳವಾದ್ಯಗಳ ನಾದವೆದ್ದಿತು. ಆಗ ದಶಗ್ರೀವ ರಾವಣನಿಗೆ ಎಚ್ಚರವಾಯಿತು. ಅವನು ಸೀತೆಯನ್ನು ಜ್ಞಾಪಿಸಿಕೊಂಡನು. ಅವನಿಗೆ ಕಾಮೋದ್ರೇಕವಾಯಿತು. ಅದನ್ನು ನಿಯಂತ್ರಿಸಲು ಅವನಿಂದ ಆಗಲಿಲ್ಲ. ಆಭರಣಗಳನ್ನೆಲ್ಲ ತೊಟ್ಟುಕೊಂಡು ಬೇಗನೆ ಅಶೋಕವನಕ್ಕೆ ನಡೆದು ಬಂದನು. ಸುಮಾರು 100 ಹೆಂಗಸರು ಅವನನ್ನು ಹಿಂಬಾಲಿಸಿದರು. ಕೆಲವರು ಬಂಗಾರದ ದೀಪಗಳನ್ನು ಹಿಡಿದಿದ್ದರು. ಕೆಲವರು ಚಾಮರ ಬೀಸಣಿಗೆಗಳನ್ನು ಬೀಸುತ್ತಾ ಬರುತ್ತಿದ್ದರು. ಮತ್ತು ಕೆಲವರು ನೀರು ತುಂಬಿದ ಚಿನ್ನದ ಕಲಶಗಳನ್ನು ಹೊತ್ತು ಮುಂದಿನಿಂದ ನಡೆಯುತ್ತಿದ್ದರು. ಇನ್ನು ಕೆಲವರು ದುಂಡಗಾದ ದೊಡ್ಡ ದೊಡ್ಡ ಆಸನವನ್ನು ಹೊತ್ತುಕೊಂಡಿದ್ದರು. ಒಬ್ಬಳು ರತ್ನಮಯವಾದ ಥಾಲಿಯೊಂದರಲ್ಲಿ ಮದ್ಯವನ್ನು ತುಂಬಿ ತರುತ್ತಿದ್ದಳು. ಒಬ್ಬಳು ಶ್ವೇತ ಛತ್ರವನ್ನು, ಮತ್ತೊಬ್ಬಳು ಚಿನ್ನದ ದಂಡವನ್ನು ಹಿಡಿದು ಹಿಂದಿನಿಂದ ಬರುತ್ತಿದ್ದರು. ಕೆಲವು ಉತ್ತಮ ಸ್ತ್ರೀಯರು ಅರೆನಿದ್ದೆಯಲ್ಲೇ ರಾವಣನನ್ನು ಅನುಸರಿಸುತ್ತಿದ್ದರು. ರಾವಣನ ಮೇಲಿನ ಗೌರವದಿಂದ ಮತ್ತು ಕಾಮಾಸಕ್ತಿಯಿಂದ ಅವರು ಅವನನ್ನು ಹಿಂಬಾಲಿಸುತ್ತಿದ್ದರು. ಸ್ತ್ರೀಯರ ಬಳೆ ಮೊದಲಾದ ಆಭರಣಗಳ ಸದ್ದು ಕೇಳಿಸಲು ಹನುಮಂತನ ಗಮನ ಅತ್ತ ಹರಿಯಿತು. ರಾವಣನು ಅಶೋಕವನದ ಬಾಗಿಲಿಗೆ ಬಂದದ್ದನ್ನು ಹನುಮಂತನು ನೋಡಿದನು. ಅನೇಕ ದೀಪಗಳನ್ನು ಹಿಡಿದಿದ್ದ ಹೆಂಗಸರು ಅವನ ಮುಂದಿದ್ದರು. ಸುಗಂಧ ದ್ರವ್ಯಗಳನ್ನು ಹೊತ್ತವರೂ ಇದ್ದರು. ಅಲಂಕರಿಸಿಕೊಂಡು ಬರುತ್ತಿದ್ದ ರಾವಣನು ಪುಷ್ಪಧನುಸ್ಸಿಲ್ಲದೆ ಮನ್ಮಥನಂತೆ ಕಂಡನು. ನಿಬಿಡವಾಗಿ ಬೆಳೆದ ಎಲೆಗಳ ಹಿಂದೆ ಅಡಗಿದ್ದ ಹನುಮಂತನಿಗೆ ಕುತೂಹಲ ಉಂಟಾಯಿತು. ಅಂತಃಪುರದಲ್ಲಿ ನಿದ್ರಿಸುತ್ತಿದ್ದ ರಾವಣನನ್ನು ನಾನು ನೋಡಿದ್ದನಲ್ಲ. ಆದ್ದರಿಂದ ಅವನು ರಾವಣನನ್ನು ಗುರುತಿಸಿದನು. ಅವನನ್ನು ಹತ್ತಿರದಿಂದ ನೋಡಲೆಂದು ಮುಂದಿನ ಕೊಂಬೆಗೆ ಮೆಲ್ಲನೆ ಹಾರಿದನು. ಉತ್ತಮ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಬರುತ್ತಿದ್ದ ರಾವಣನನ್ನು ನೋಡಿ ಸೀತೆಯು ಹೆದರಿ ನಡುಗಿ ಹೋದಳು. ಅವಳು ಮೌನವಾಗಿ ಅಳುತ್ತಾ ಕುಳಿತಳು. ದುಃಖ ತಪ್ತಳಾದ ಒಂದೇ ಜಡೆಯಿರುವ ರಾಕ್ಷಸಿಯರಿಂದ ಸುತ್ತುವರಿದ ಸೀತೆಯನ್ನು ರಾವಣನು ನೋಡಿದನು. ರಾಮನನ್ನೇ ಧ್ಯಾನಿಸುತ್ತಿದ್ದ ಸೀತೆಯನ್ನು ಪ್ರಲೋಭನೆಗೆ ಒಳಪಡಿಸಲು ರಾವಣನು ಯತ್ನವನ್ನು ಆರಂಭಿಸಿದನು. ಅವನು ಮೃದು ಮಧುರ ವಾಕ್ಯಗಳನ್ನು ಆಡತೊಡಗಿದನು. ಆನೆಯ ಸೊಂಡಿಲಿನಂತಹ ತೊಡೆಯಿರುವವಳೇ, ನನ್ನನ್ನು ನೋಡಿ ಮೈ ಮುಚ್ಚಿಕೊಳ್ಳುವುದೇಕೆ? ಭಯದಿಂದ ಅದೃಶ್ಯಳಾಗಬೇಕೆಂದಿರುವೆಯೋ ಹೇಗೆ? ವಿಶಾಲಾಕ್ಷಿ, ನಾನು ನಿನ್ನು ಪ್ರೀತಿಸುತ್ತಿದ್ದೇನೆ. ನನಗೆ ಒಲಿದು ಬಾ. ಇಲ್ಲಿ ನನ್ನ ಹೊರತಾಗಿ ಬೇರೆ ಪುರುಷರಾಗಲಿ ರಾಕ್ಷಸರಾಗಲಿ ಇಲ್ಲ. ನನ್ನಿಂದ ನಿನಗೆ ಯಾವ ರೀತಿಯ ಭಯವೂ ಬೇಡ. ಸುಂದರಿ, ಪರಸ್ತ್ರೀ ಗಮನ, ಅಪಹರಣಗಳೆಲ್ಲ ರಾಕ್ಷಸರಾದ ನಮಗೆ ಸ್ವಧರ್ಮ. ಹೀಗಿದ್ದರೂ ನೀನು ನನ್ನನ್ನು ಇಷ್ಟಪಡದೇ ಇರುವುದರಿಂದ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಕಾಮನು ಎಷ್ಟು ಬೇಕಾದರೂ ನನ್ನ ಮನಸ್ಸನ್ನು ಮತ್ತು ಮೈಯನ್ನು ಕುದಿಸಲಿ. ದೇವಿ, ಇಲ್ಲಿ ಯಾವುದೇ ಭಯವಿಲ್ಲ. ನನ್ನನ್ನು ನಂಬು. ನನ್ನಲ್ಲಿ ಪ್ರೀತಿಯನ್ನು ತೋರಿಸು. ದುಃಖಪಡಬೇಡ. ಒಂದೇ ಜಡೆಯಲ್ಲಿರುವುದು, ನೆಲದ ಮೇಲೆ ಮಲಗುವುದು, ಮಲಿನ ವಸ್ತ್ರವನ್ನು ಧರಿಸುವುದು, ಉಪವಾಸ ಮಾಡುವುದು, ಏನೋ ಚಿಂತಿಸುತ್ತಿರುವುದು, ಇವುಗಳಿಂದೆಲ್ಲ ಏನೂ ಪ್ರಯೋಜನವಿಲ್ಲ. ಇಲ್ಲಿ ಚಿತ್ರ ವಿಚಿತ್ರ ಮಾಲೆಗಳಿವೆ, ಚಂದನ ಅಗರುಗಳಿವೆ, ನಾನಾ ಬಗೆಯ ಬಟ್ಟೆಗಳಿವೆ, ದಿವ್ಯಾಭರಣಗಳಿವೆ, ಬೆಲೆ ಬಾಳುವ ಪಾನೀಯಗಳಿವೆ, ಹಾಸಿಗೆಗಳಿವೆ, ಆಸನಗಳಿವೆ, ಗೀತ ನೃತ್ಯ ವಾದ್ಯಗಳೆಲ್ಲ ನಿನ್ನ ಮುಂದಿರುತ್ತವೆ. ನೀನು ನನ್ನನ್ನು ಒಪ್ಪಿಕೊಳ್ಳಬೇಕು ಅಷ್ಟೆ. ನೀನೊಂದು ಸ್ತ್ರೀರತ್ನ. ಹೀಗೆಲ್ಲ ಅಲಂಕಾರವಿಲ್ಲದೆ ನೀನಿರಬಾರದಮ್ಮ. ಸುಂದರಿ, ನಿನ್ನ ಯೌವನ ಸುಮ್ಮನೆ ಕಳೆದು ಹೋಗುತ್ತಿದೆ. ಕಳೆದು ಹೋದ ಮೇಲೆ ಅದು ಪುನಃ ಬರುವುದಿಲ್ಲ. ನಿನ್ನ ರೂಪದಂತಹ ರೂಪ ಇನ್ನೊಂದಿಲ್ಲ. ಬಹುಶಃ ಬ್ರಹ್ಮನು ನಿನ್ನನ್ನು ಸೃಷ್ಟಿಸಿದ ಮೇಲೆ ಸುಂದರಿಯರನ್ನು ಸೃಷ್ಟಿಸುವುದನ್ನೇ ನಿಲ್ಲಿಸಿರಬೇಕು. ನಿನ್ನನ್ನು ಪಡೆದ ಮೇಲೆ ಯಾವ ಪುರುಷನು ಬೇರೆ ಸ್ತ್ರೀಯರ ಬಳಿಗೆ ಹೋದಾನು? ಬ್ರಹ್ಮನಿಂದಲೂ ಆಗಲಾರದು. ಮೈಥಿಲಿ, ನೀನು ನನ್ನ ಹೆಂಡತಿಯಾಗು. ಈ ಭ್ರಮೆಯನ್ನು ಬಿಟ್ಟುಬಿಡು. ನನ್ನ ಎಲ್ಲ ಸ್ತ್ರೀಯರಲ್ಲೂ ನೀನೇ ಅಗ್ರಮಹಿಷಿಯಾಗು. ನಾನು ನನ್ನ ರಾಜ್ಯ ಸಂಪತ್ತು ಎಲ್ಲ ನಿನಗೆ ಬಿಟ್ಟುಕೊಡುತ್ತೇನೆ. ನಿನ್ನ ಸಂತೋಷಕ್ಕಾಗಿ ಇಡೀ ಭೂಮಂಡಲವನ್ನು ಗೆದ್ದು ನಿನ್ನ ತಂದೆ ಜನಕನಿಗೆ ಒಪ್ಪಿಸುತ್ತೇನೆ. ಇಡೀ ಪ್ರಪಂಚದಲ್ಲಿ ನನಗೆ ಎದುರು ನಿಲ್ಲಬಲ್ಲವನು ಯಾರೂ ಇಲ್ಲ. ಯುದ್ಧದಲ್ಲಿ ಸುರಾಸುರರು ನನ್ನ ಮುಂದೆ ನಿಲ್ಲಲು ಶಕ್ತರಲ್ಲ.
ನಿನ್ನ ಇಚ್ಛೆಯಿಂದಲೇ ನನ್ನ ಆಸೆಗೆ ಪ್ರತಿಸ್ಪಂದಿಸು. ಈ ಆಭರಣಗಳನ್ನು ಧರಿಸಿಕೊ. ನನ್ನನ್ನು ಪಡೆದು ಎಲ್ಲ ರೀತಿಯ ಸುಖ ಭೋಗಗಳನ್ನು ಅನುಭವಿಸು. ಭೂಮಿ ಸಂಪತ್ತುಗಳನ್ನು ನಿನಗಿಷ್ಟ ಬಂದಂತೆ ದಾನ ಮಾಡು. ಅದರಲ್ಲಿ ನನ್ನನ್ನು ರಮಿಸು. ಅಧಿಕಾರ ವಾರ್ಣಿಯಿಂದ ನನಗೆ ಆಜ್ಞೆಗಳನ್ನು ಕೊಡು. ನಾನು ನಿನ್ನ ದಾಸಾನುದಾಸ. ನಿನ್ನ ಬಂಧು ಬಾಂಧವರು ಇಲ್ಲಿ ಬಂದು ಸುಖವಾಗಿರಲು ಅಡ್ಡಿ ಇಲ್ಲ. ನನ್ನ ಸಮೃದ್ಧಿಯನ್ನು ಸ್ವಲ್ಪ ಅವಲೋಕಿಸು. ನನ್ನ ಕೀರ್ತಿಯನ್ನು ಗಮನಿಸು. ಈ ನಾರು ಬಟ್ಟೆಯ ರಾಮನಿಂದ ನಿನಗೇನು ಲಾಭ? ಅವನು ಜಯದ ಮೇಲೆ ಆಸೆಯನ್ನು ಬಿಟ್ಟು ಐಶ್ವರ್ಯವನ್ನು ಕಳೆದುಕೊಂಡು ಕಾಡುಪಾಲಾಗಿದ್ದಾನೆ. ವ್ರತವನ್ನು ಕೈಗೊಂಡು ನೆಲದ ಮೇಲೆ ಮಲಗುವ ಆ ಬಡಪಾಯಿ ಬದುಕಿರುತ್ತಾನೋ ಇಲ್ಲವೋ ಎಂಬುದೇ ಸಂಶಯ ನನಗೆ. ನನ್ನ ವಶದಲ್ಲಿರುವ ನಿನಗೆ ಆ ರಾಮನು ಕಾಣಿಸುವುದು ಕನಸಿನ ಮಾತು. ನನ್ನ ಕೈಯಿಂದ ನಿನ್ನನ್ನು ಅವನು ಪಡೆಯುವುದೇ ಅಶಕ್ಯ. ಸುಂದರ ಮುಗುಳು ನಗುವಿರುವವಳೆ, ಸುಂದರ ದಂತಗಳಿರುವವಳೆ, ಸುಂದರ ಕಣ್ಣಿರುವವಳೆ, ವಿಲಾಸವತಿಯೇ, ನೀನು ನನ್ನ ಹೃದಯವನ್ನು ಸೆಳೆಯುತ್ತಿರುವೆ. ನಿನ್ನನ್ನು ನೋಡಿದ ಮೇಲೆ ನನಗೆ ರಾಣಿಯರಲ್ಲಿ ನೆಮ್ಮದಿಯೇ ಸಿಕ್ಕುತ್ತಿಲ್ಲ. 3 ಲೋಕಗಳಲ್ಲೂ ಶ್ರೇಷ್ಠರೆನಿಸಿರುವ ನನ್ನ ರಾಣಿಯರು ನಿನ್ನ ಪರಿಚಾರಿಕೆಯಾಗುವರು. ಕುಬೇರನ ಸಂಪತ್ತೆಲ್ಲ ನನ್ನ ಬಳಿ ಇದೆ. ನನ್ನನ್ನು ಅನುಭವಿಸು. ರಾಮನು ತಪಸ್ಸಿನಲ್ಲಾಗಲಿ, ಬಲದಲ್ಲಾಗಲಿ, ಪರಾಕ್ರಮದಲ್ಲಾಗಲಿ, ಸಂಪತ್ತಿನಲ್ಲಾಗಲಿ, ತೇಜಸ್ಸಿನಲ್ಲಾಗಲಿ, ಕೀರ್ತಿಯಲ್ಲಾಗಲಿ ನನಗೆ ಸಾಟಿಯೇ ಅಲ್ಲ. ಈ ಸಮುದ್ರ ದಂಡೆಯ ಸುಂದರ ಉಪವನಗಳಲ್ಲಿ ನೀನು ನನ್ನೊಡನೆ ವಿಹರಿಸುತ್ತಾ ನಕ್ಕು ನಲಿಯಬಹುದು. ಆ ದುಷ್ಟ ರಾವಣನ ಅಸಭ್ಯ ವಚನಗಳನ್ನು ಆಲಿಸಿದ ಸೀತೆಯು ಮೆಲ್ಲನೆ ಉತ್ತರಿಸಿದಳು. ಅವಳಾಗ ತನ್ನ ಮತ್ತು ರಾವಣನ ಮಧ್ಯದಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಹಿಡಿದಿದ್ದಳು. ಅವಳೆಂದಳು, ನನ್ನ ಮೇಲಿರುವ ನಿನ್ನ ಮನಸ್ಸನ್ನು ಕಿತ್ತು ನಿನ್ನ ಸ್ತ್ರೀಯರ ಮೇಲೆ ನೆಡು. ಪಾಪಿಯು ಪುಣ್ಯವನ್ನು ಬಯಸುವುದು ಹೇಗೆ ವ್ಯರ್ಥವೋ ಹಾಗೆ ನೀನು ನನ್ನನ್ನು ಬಯಸುವುದು ವ್ಯರ್ಥ. ನಾನು ಏಕಪತ್ನಿ. ನಾನೆಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಲಾರೆ. ಮಹಾಕುಲದಲ್ಲಿ ಹುಟ್ಟಿ ಮಹಾಕುಲವನ್ನು ಸೇರಿದವಳು ನಾನು ನಿನಗೆ ಪರಸ್ತ್ರೀಯಾಗಿರುವುದರಿಂದ ನಿನ್ನ ಹೆಂಡತಿಯಾಗಲು ಅರ್ಹಳಲ್ಲ. ಚೆನ್ನಾಗಿ ಧರ್ಮವನ್ನು ಪರ್ಯಾಲೋಚಿಸು. ನಿನ್ನ ಹೆಂಡಂದಿರ ಮಾನವನ್ನು ರಕ್ಷಿಸುವಂತೆ ಬೇರೆಯವರ ಹೆಂಡಂದಿರ ಮಾನವನ್ನೂ ನೀನು ಕಾಪಾಡಬೇಕು. ನಿನ್ನಂತೆ ಬೇರೆಯವರು ಎಂದು ತಿಳಿ. ನಿನ್ನ ಹೆಂಡಂದಿರಲ್ಲಿ ಪ್ರೀತಿಯನ್ನಿಡು. ತನ್ನ ಹೆಂಡತಿಯಲ್ಲಿ ಸಂತೋಷ ಪಡದ ಚಂಚಲ ಇಂದ್ರಿಯಗಳು ಪರಸ್ತ್ರೀ ಸಂಘವನ್ನು ಬಯಸಿದರೆ ವಿನಾಶವು ನಿಶ್ಚಿತ. ಇಲ್ಲಿ ನಿನಗೆ ಧರ್ಮವನ್ನು ಬೋಧಿಸುವ ಸತ್ಪುರುಷರು ಯಾರೂ ಇಲ್ಲವೇ? ಇದ್ದರೂ ಅವರ ಉಪದೇಶಗಳನ್ನು ನೀನು ಪಾಲಿಸುವುದಿಲ್ಲವೋ? ನಿನ್ನ ಬುದ್ಧಿಯು ವಿಪರೀತ ಮಾರ್ಗದಲ್ಲಿ ಸಾಗುತ್ತಿದೆ. ಸಜ್ಜನರ ಪಥ್ಯವಾದ ಮಾತುಗಳನ್ನು ಧಿಕ್ಕರಿಸಿ ನಡೆಯುತ್ತಿರುವೆಯಲ್ಲ. ಇದು ರಾಕ್ಷಸರ ನಾಶಕ್ಕೇ ಕಾರಣವಾದೀತು. ಅನೀತಿ ಮಾರ್ಗವನ್ನು ಅವಲಂಬಿಸಿದ ರಾಜನ ಸಮೃದ್ಧವಾದ ರಾಷ್ಟ್ರ ನಗರಗಳು ಸಮೂಲ ನಾಶ ಹೊಂದುತ್ತದೆ. ಈ ಸಂಪತ್ ಸಮೃದ್ಧವಾದ ಲಂಕೆ ನಿನ್ನನ್ನು ರಾಜನನ್ನಾಗಿ ಪಡೆದುದರಿಂದ ನಾಶವಾಗಲಿದೆ. ನನ್ನ ಅಪರಾಧದಿಂದಲೇ ಹಾಳಾಗಿ ಹೋಗುವವನನ್ನು ಕಂಡು ಜನರು ಸಂತೋಷಪಡುತ್ತಾರೆ. ಪಾಪಕರ್ಮಕ್ಕೆ ಕೈ ಹಾಕಿರುವ ನೀನು ನಾಶವಾದರೆ ತನ್ನ ಪಾಪದ ಫಲವನ್ನು ಅನುಭವಿಸಿದ ದುಷ್ಟ ಎಂದು ಜನರು ಆಡಿಕೊಳ್ಳುತ್ತಾರೆ. ಅದು ಸಂತೋಷದಿಂದ ನನ್ನನ್ನು ಧನಾದಿ ಸಂಪತ್ತನ್ನು ತೋರಿಸಿ ಪ್ರಲೋಭಿಸಲು ಸಾಧ್ಯವಿಲ್ಲ. ಸೂರ್ಯನಿಂದ ಅವನ ಬೆಳಕನ್ನು ಹೇಗೆ ಬೇರ್ಪಡಿಸಲು ಶಕ್ಯವಿಲ್ಲವೋ ಹಾಗೆ ರಾಮನಿಂದ ನನ್ನನ್ನು ಬೇರ್ಪಡಿಸುವುದು ಅಸಾಧ್ಯ. ಯಾರ ಭುಜವನ್ನು ತಲೆದಿಂಬಾಗಿಸಿಕೊಂಡು ಅಂತಹ ರಾಮನನ್ನು ಬಿಟ್ಟು ಇನ್ನೊಬ್ಬನ ಭುಜವನ್ನು ಹೇಗೆ ಆಶ್ರಯಿಸಲಿ? ನಾನು ನ್ಯಾಯಸಮ್ಮತವಾಗಿ ರಾಮನ ಹೆಂಡತಿಯೇ. ಮೈತ್ರಿಯನ್ನು ಬೆಳೆಸು. ನಿನಗೆ ಬದುಕಿರಬೇಕು ಎಂಬ ಆಸೆ ಇದ್ದರೆ ನಾನು ಹೇಳಿದಂತೆ ಮಾಡು. ಅವನು ಶರಣಾಗತ ವತ್ಸಲ, ಧರ್ಮಜ್ಞ. ಅವನನ್ನು ಪ್ರಸನ್ನಗೊಳಿಸಿ ಅವನ ಮಿತ್ರನಾಗು. ಅವನು ಖಂಡಿತ ಕ್ಷಮಿಸುತ್ತಾನೆ. ನನ್ನನ್ನು ಅವನಿಗೊಪ್ಪಿಸು. ಹೀಗೆ ಮಾಡಿದರೆ ನಿನಗೆ ಕ್ಷೇಮ. ಇಲ್ಲವಾದರೆ ನೀನು ಹತನಾಗುವೆ. ಬೇಕಾದರೆ ನೀನು ವಜ್ರಾಯುಧದಿಂದ ತಪ್ಪಿಸಿಕೊಳ್ಳಬಹುದು, ಯಮನಿಂದಲೂ ಪಾರಾಗಬಹುದು. ಆದರೆ ಕ್ರುದ್ಧನಾದ ರಾಮನಿಂದ ಮಾತ್ರ ತಪ್ಪಿಸಿಕೊಳ್ಳಲಾರೆ. ನೀನು ರಾಮನ ಧನುಷ್ಠಂಕಾರವನ್ನು ಕೇಳದಿರುವೆ. ರಾಮ ಲಕ್ಷ್ಮಣರ ಬಿಲ್ಲುಗಳಿಂದ ಹೊರಟ ಬಾಣಗಳು ಈ ನಗರದ ತುಂಬೆಲ್ಲ ಹಾರಾಡಿ ಹತವಾಯಿತು. ಅದಕ್ಕೆ ದುರ್ಲಭನಾದ ನೀನು ಅವನಿಗೆ ಹೆದರಿ ಅವನಿಲ್ಲದ ಸಮಯದಲ್ಲಿ ನನ್ನನ್ನು ಆಶ್ರಮದಿಂದ ಅಪಹರಿಸಿದೆ. ಅವರಿದ್ದಿದ್ದರೆ ನನ್ನ ತಂಟೆಗೆ ನೀನು ಬರುತ್ತಿರಲಿಲ್ಲ. ಹುಲಿಯ ವಾಸನೆ ಇದ್ದಲ್ಲಿ ನಾಯಿಯು ಕಾಲಿಡದಂತೆ ನೀನು ಅಲ್ಲಿ ತಲೆ ಹಾಕುತ್ತಿರಲಿಲ್ಲ. ಇಂದ್ರನು ವೃತಾಸುರನ ಕೈಯನ್ನು ಕತ್ತರಿಸಿದಂತೆ ಅವನು ನಿನ್ನ ಕೈಗಳನ್ನು ಕತ್ತರಿಸಿ ಬಿಡುತ್ತಿದ್ದನು. ಇನ್ನೂ ಅಷ್ಟೇ, ಆ ನನ್ನ ಪ್ರಭುವು ಬೇಗನೆ ಬಂದು ಸೂರ್ಯನು ತನ್ನ ಕಿರಣಗಳಿಂದ ನೀರನ್ನು ಹೀರುವಂತೆ ತನ್ನ ಬಾಣಗಳಿಂದ ನಿನ್ನ ಪ್ರಾಣವನ್ನು ಹೀರುವನು. ನೀನು ಕುಬೇರನ ಕೈಲಾಸಕ್ಕೆ ಓಡಿದರೂ ಸಮುದ್ರದಲ್ಲಿ ಹೊಕ್ಕಿ ಕುಳಿತರೂ ನೀನು ರಾಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆ. ಸೀತೆಯ ಬಿರುನುಡಿಗಳಿಂದ ಕನಲಿದ ರಾವಣನು ಕಠಿಣ ವಾಕ್ಯಗಳನ್ನು ಆಡಿದನು. ಸಾಮಾನ್ಯವಾಗಿ ಸ್ತ್ರೀಯರು ಪ್ರೀತಿಯ ಮಾತುಗಳಿಗೆ ಮನಸೋಲುತ್ತಾರೆ. ಆದರೆ ನಾನು ಎಷ್ಟೇ ಪ್ರಿಯವಾದ ಮಾತುಗಳನ್ನು ಆಡಿದರೂ ನೀನು ತಿರಸ್ಕರಿಸುತ್ತಲೇ ಇರುವೆ. ನಿನ್ನ ಬಗೆಗೆ ಉಕ್ಕುತ್ತಿರುವ ನನ್ನ ಕಾಮವು ನನ್ನ ಕೋಪವನ್ನು ನಿಯಂತ್ರಿಸುತ್ತಿದೆಯಷ್ಟೇ. ಜೀವಿಗಳಲ್ಲಿ ಕಾಮವೆಂಬುದು ವಕ್ರವಾಗಿರುತ್ತದೆ. ಅದು ಯಾರ ಮೇಲಿರುತ್ತದೋ ಅವರ ಮೇಲೆ ದಯೆಯು ಪ್ರೀತಿಯು ಉಂಟಾಗುತ್ತದೆ.
ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟಿರುವುದಕ್ಕೆ ಇದೇ ಕಾರಣ. ನೀನು ವದಾರ್ಹಳಾಗಿದ್ದರೂ, ಅವಮಾನ್ಯಳಾಗಿದ್ದರೂ, ಆ ಸುಳ್ಳು ಕಿತ್ತಡಿಯಲ್ಲಿ ಅನುರಕ್ತಳಾಗಿದ್ದರೂ ನಾನು ನಿನ್ನನ್ನು ಸಾಯಿಸದೆ ಬಿಟ್ಟಿದ್ದೇನೆ. ನೀನು ನಗಾಡಿದ ಬಿರುನುಡಿಗಳಿಗಾಗಿ ನಾನು ಈಗಾಗಲೇ ನಿನ್ನನ್ನು ಕೊಂದು ಬಿಡಬೇಕಿತ್ತು. ಹೋಗಲಿ ಎಂದು ಸುಮ್ಮನೆ ಬಿಟ್ಟಿದ್ದೇನೆ. ಇನ್ನು 2 ತಿಂಗಳ ಸಮಯವನ್ನು ನಿನಗೆ ಕೊಡುತ್ತಿದ್ದೇನೆ. ಅಷ್ಟರೊಳಗೆ ನೀನು ನನ್ನ ಮಂಚವನ್ನೇರಬೇಕು. ಹಾಗಾಗದಿದ್ದರೆ 2 ತಿಂಗಳ ಬಳಿಕ ನನ್ನ ಅಡುಗೆಯವರು ನಿನ್ನನ್ನು ಬೇಯಿಸಿ ನನಗೆ ಬೆಳಗಿನ ಉಪಹಾರಕ್ಕೆ ನೀಡುವರು. ಹೀಗೆ ರಾವಣನು ಸೀತೆಯನ್ನು ಬೆದರಿಸುತ್ತಿರುವಾಗ ಅವನೊಡನೆ ಬಂದ ದೇವಗಂಧರ್ವ ಸ್ತ್ರೀಯರು ವಿಷಾದಗೊಂಡರು. ಒಬ್ಬಳು ತುಟಿಯ ಚಲನೆಯಿಂದಲೂ, ಮತ್ತೊಬ್ಬಳು ಮುಖದಿಂದಲೂ, ಇನ್ನೊಬ್ಬಳು ಕಣ್ಣೀರಿನಿಂದಲೂ ಸೀತೆಗೆ ಧೈರ್ಯವನ್ನು ಹೇಳಿದರು. ಅವರಿಂದ ಉತ್ತೇಜಿತಳಾದ ಸೀತೆಯು ಧೈರ್ಯದ ಮಾತುಗಳನ್ನಾಡಿದಳು. ನಿನ್ನನ್ನು ಈ ನಿಂದ್ಯ ಕರ್ಮವನ್ನು ಮಾಡದಂತೆ ತಡೆಯುವ, ನಿಶ್ರೇಯಸ್ಸಿನ ಮಾರ್ಗದಲ್ಲಿ ನಡೆಯುವನೊಬ್ಬನೂ ಇಲ್ಲವೆಂದು ಕಾಣುತ್ತದೆ. ನಿನ್ನನ್ನು ಬಿಟ್ಟರೆ ಧರ್ಮಾತ್ಮನ ಪತ್ನಿಯಾದ ನನ್ನನ್ನು ಬಯಸುವವರು ಈ 3 ಲೋಕಗಳಲ್ಲಿ ಯಾರಿದ್ದಾರೆ? ರಾಕ್ಷಸಾಧಮ, ಅಮಿತ ತೇಜಸ್ಶಾಲಿಯಾದ ರಾಮನ ಪತ್ನಿಯಾದ ನನಗೆ ನೀನಾಡಿದ ಮಾತಿಗಾಗಿ ಎಲ್ಲಿಗೆ ಹೋಗಿ ಅವನಿಂದ ತಪ್ಪಿಸಿಕೊಳ್ಳುವೆ? ನೀಚ! ರಾಮನಿಗೂ ನಿನಗೂ ಆನೆ ಮೊಲಗಳ ಅಂತರವಿದೆ. ಇಕ್ಷ್ವಾಕುನಾಥನನ್ನು ನಿಂದಿಸಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀನು ರಾಮನ ಕಣ್ಣಿಗೆ ಬಿದ್ದಿಲ್ಲ, ಆದುದರಿಂದಲೇ ಉಸಿರಾಡಿಕೊಂಡಿರುವೆ. ಅನಾರ್ಯ! ನನ್ನನ್ನು ಆಸೆಯಿಂದ ನೋಡುವ ನಿನ್ನ ವಿಕಾರವಾದ ಕೆಂಗಣ್ಣುಗಳು ಯಾಕಾದರೂ ಕಳಚಿ ನೆಲಕ್ಕೆ ಬೀಳುತ್ತಿಲ್ಲವು. ಧರ್ಮಾತ್ಮನಾದ ರಾಮನ ಪತ್ನಿಯೂ ದಶರಥನ ಸೊಸೆಯೂ ಆದ ನನ್ನನ್ನು ಈ ರೀತಿ ಮಾತನಾಡಿಸುವ ನಿನ್ನ ನಾಲಿಗೆ ಸೀದು ಹೋಗಬಾರದೆ? ನನ್ನ ತೇಜಸ್ಸಿನಿಂದಲೇ ನಿನ್ನನ್ನು ಸುಟ್ಟು ಬೂದಿ ಮಾಡಬಲ್ಲೆ. ಆದರೆ ಅದಕ್ಕೆ ರಾಮನ ಅನುಮತಿ ಬೇಕು. ಅದರಿಂದ ತಪಸ್ಸು ವ್ಯರ್ಥವಾಗುತ್ತದೆ. ನನ್ನನ್ನು ಅಪಹರಿಸಲು ನಿನ್ನಿಂದ ಸಾಧ್ಯವೇ ಇಲ್ಲ. ಆದರೆ ವಿಧಿಯು ನಿನ್ನ ವಧೆಯನ್ನು ನಿಶ್ಚಯಿಸಿಬಿಟ್ಟಿದೆ. ಇದರಲ್ಲಿ ಸಂಶಯವೇ ಇಲ್ಲ. ಕುಬೇರನ ತಮ್ಮನೆಂದು ಮಹಾಶೂರನೆಂದು ಕೊಚ್ಚಿಕೊಳ್ಳುವ ನೀನು ನನ್ನನ್ನು ಕದ್ದು ತಂದದ್ದೇಕೆ? ಈಗಂತೂ ರಾವಣನ ಸಿಟ್ಟು ನೆತ್ತಿಗೇರಿತು. ಅವನು ಸರ್ಪದಂತೆ ಬುಸುಗುಟ್ಟುತ್ತಾ ಅಬ್ಬರಿಸಿದನು. ನೀತಿಗೆಟ್ಟ ದರಿದ್ರನನ್ನು ಪ್ರೀತಿಸುವವಳೇ, ನಿನ್ನನ್ನು ಆದಷ್ಟು ಬೇಗನೆ ಸೀತೆಯು ತನ್ನ ಈಗಲೇ ಮುಗಿಸಿಬಿಡುತ್ತೇನೆ. ಹೀಗೆಂದವನೇ ಅಲ್ಲಿದ್ದ ಘೋರ ರೂಪದ ರಾಕ್ಷಸರಿಗೆ ಆಜ್ಞೆ ಮಾಡಿದನು. ರಕ್ಕಸಿಯರೇ, ಆದಷ್ಟು ಬೇಗನೆ ಸೀತೆಯು ನನ್ನ ವಶವಾಗುವಂತೆ ಮಾಡತಕ್ಕದ್ದು. ಸಾಮ ದಾನ ಭೇದಗಳನ್ನು ಪ್ರಯೋಗಿಸಿರಿ. ಕೊನೆಗೆ ದಂಡವಾದರೂ ಸರಿಯೇ. ಹೀಗೆ ಕಾಮ ಕ್ರೋಧಗಳ ಉಯ್ಯಾಲೆಯಲ್ಲಿ ತೂಗಿದ ರಾವಣನು ಸೀತೆಯನ್ನು ಹೆದರಿಸಲು ನೋಡಿದನು. ಆಗ ಧಾನ್ಯ ಮಾಲಿನಿ ಎಂಬ ರಾವಣನ ಹೆಂಡತಿಯು ಮುಂದೆ ಬಂದು ಅವನನ್ನು ತಬ್ಬಿಕೊಂಡು ಹೇಳಿದಳು, ಮಹಾರಾಜ, ನೀನು ನನ್ನೊಡನೆ ಕ್ರೀಡಿಸು. ಈ ಸೀತೆಯಿಂದ ಏನಾಗಬೇಕು? ಬಣ್ಣಗೆಟ್ಟ ಬಡಪಾಯಿಯಾದ ಈ ಮನುಷ್ಯ ಸ್ತ್ರೀಯು ಮೇಲೆ ನಿನಗೇಗೆ ಆಸೆ? ನೀನು ನಿನ್ನ ಬಾಹುಬಲದಿಂದ ಸಂಪಾದಿಸಿದ ದಿವ್ಯ ಭೋಗಗಳನ್ನು ಅನುಭವಿಸುವುದು ಅವಳ ಹಣೆಯಲ್ಲಿ ಬರೆದಿಲ್ಲ. ಕಾಮಿಸದ ಹೆಂಗಸನ್ನು ಕಾಮಿಸುವುದು ವ್ಯರ್ಥ. ಕಾಮಿಸುವವಳೊಡನೆ ಆಟವಾಡುವುದರಲ್ಲಿ ಹೆಚ್ಚು ಸುಖವಿದೆ. ಹೀಗೆ ಧಾನ್ಯ ಮಾಲಿನಿಯು ರಾವಣನನ್ನು ತಡೆಯಲು ಅವನು ನಗುತ್ತಾ ಅವಳೊಡನೆ ಅರಮನೆಯತ್ತ ನಡೆದನು. ಅವನ ಹೆಂಡಂದಿರ ಗುಂಪು ಅವನನ್ನು ಹಿಂಬಾಲಿಸಿತು. ರಾವಣನು ತನ್ನ ಅಂತಃಪುರವನ್ನು ಸೇರಿಕೊಂಡನು. ಇತ್ತ ರಕ್ಕಸಿಯರೆಲ್ಲ ಸೀತೆಯನ್ನು ಮುತ್ತಿಕೊಂಡು ಅವರೆಲ್ಲರೂ ಸಿಟ್ಟಿನಿಂದ ಹುಚ್ಚಿಯರಾಗಿದ್ದರು. ಅವರು ಸೀತೆಯನ್ನು ಬೆದರಿಸಲು ಆರಂಭಿಸಿದರು. ಸೀತೆ, ಪುಲಸ್ತ್ಯ ವಂಶದ ಶ್ರೇಷ್ಠ ಮಹಾತ್ಮನಾದ ರಾವಣನ ಹೆಂಡತಿಯಾಗಿರಲು ನಿನಗೇನು ದಾಡಿ? ಕೋಪದಿಂದ ಕಣ್ಣು ಕೆಂಪಗಾದ ಏಕಜಟೆ ಎಂಬ ಸ್ತ್ರೀಯು ರಾಕ್ಷಸಿಯು ಹೇಳಿದಳು. 6 ಪ್ರಜಾಪತಿಗಳಲ್ಲಿ 4ನೆಯವನಾದ ಪುಲಸ್ತ್ಯನು ಬ್ರಹ್ಮನ ಮಾನಸಪುತ್ರನು. ಪುಲಸ್ತ್ಯನ ಮಾನಸಪುತ್ರನೇ ವಿಶ್ರವಸ್ಸು. ಅವನೂ ಪ್ರಜಾಪತಿಗೆ ಸಮಾನನಾದ ಪ್ರಭಾವವುಳ್ಳವನು. ಅವನ ಮಗನೇ ರಾವಣನು. ಇವನು ಶತ್ರುಸೂದನನು. ರಾವಣನಿಗೆ ಹೆಂಡತಿಯಾಗುವುದು ಒಳ್ಳೆಯದು. ನನ್ನ ಮಾತನ್ನು ಕೇಳು. ಆಗ ಬೆಕ್ಕುಗಣ್ಣಿನ ಹರಿಜಟೆ ಎಂಬ ರಾಕ್ಷಸಿಯು ಕಣ್ಣುಗಳನ್ನು ತಿರುಗಿಸುತ್ತಾ ಕೋಪದಿಂದ ನುಡಿದಳು. ಇಂದ್ರನನ್ನು 33 ದೇವತೆಗಳನ್ನು ಸೋಲಿಸಿದ ರಾವಣನ ಹೆಂಡತಿಯಾಗೇ ಪ್ರಘಸೆ ಎಂಬ ರಾಕ್ಷಸಿಯು ಸಿಟ್ಟಿನಿಂದ ಹೇಳಿದಳು. ಶೌರ್ಯೋದ್ಧತನೂ ಸಂಗ್ರಾಮ ಪಂಡಿತನೂ ಆದ ರಾವಣನ ಹೆಂಡತಿಯಾಗಲು ನಿನಗೇಕೆ ಇಷ್ಟವಿಲ್ಲ? 1000 ಹೆಂಡಿಂದರಿದ್ದರೂ ಅವರನ್ನೆಲ್ಲ ಬಿಟ್ಟು ನಿನ್ನನ್ನು ಪಡೆಯಲು ಹಾತೊರೆಯುವವನ್ನ ಒಪ್ಪಿಕೊಳ್ಳೆ. ವಿಕಟೆ ಎಂಬ ರಕ್ಕಸಿಯು ಬಾಯಿ ಹಾಕಿದಳು. ಅನೇಕ ಯುದ್ಧಗಳಲ್ಲಿ ನಾಗ ಗಂಧರ್ವ ದಾನವರನ್ನು ಸೋಲಿಸಿದ ಮಹಾಶೂರನು ನಿನ್ನ ಬಳಿ ಬಂದಿದ್ದಾನೆ. ಅಂತಹ ಸರ್ವ ಸಮೃದ್ಧನಾದ ರಾವಣನನ್ನೇಕೆ ದೂರ ಮಾಡುತ್ತಿರುವೆ ನೀಚ ಹೆಂಗಸೆ? ದುರ್ಮುಖಿ ಎಂಬ ರಾಕ್ಷಸಿ ಎಂದಳು. ಸುಂದರಿ, ರಾವಣನ ಭಯದಿಂದ ಸೂರ್ಯನೂ ಪ್ರಖರವಾಗಿ ಬೆಳಗಾಗುವುದಿಲ್ಲ, ಗಾಳಿಯೂ ಬಿರುಸಾಗಿ ಬೀಸುವುದಿಲ್ಲ. ಅವನ ಭಯದಿಂದಲೇ ಮರಗಳು ಹೂಮಳೆಗರೆಯುತ್ತವೆ, ಬೆಟ್ಟಗಳು ನೀರು ಹರಿಸುತ್ತವೆ, ಮೋಡಗಳೂ ಅವನಿಗೆ ಬೇಕಾದಾಗ ಮಾತ್ರ ಮಳೆ ಸುರಿಸುತ್ತದೆ. ಹುಡುಗಿ, ನೀನು ಅವನನ್ನು ವರಿಸುವ ಮನಸ್ಸು ಮಾಡು. ಅವನ ಹೆಂಡತಿ ಆಗದಿದ್ದರೆ ನಿನಗೆ ಉಳಿಗಾಲವಿಲ್ಲಮ್ಮ. ನನ್ನ ಮಾತು ಕೇಳು.
ಆಮೇಲೆ ರಾಕ್ಷಸರೆಲ್ಲ ಒಟ್ಟಿಗೆ ಹೇಳಿದರು, ಸೀತೆ, ಅತ್ಯಂತ ಸುಂದರನಾದ ರಾವಣನ ಅಂತಃಪುರದಲ್ಲಿ ಅಮೂಲ್ಯವಾದ ಹಾಸಿಗೆ ಇದೆ, ಅದರಲ್ಲಿ ವಿಹರಿಸಬಾರದೆ? ನೀನು ಮನುಷ್ಯಳು, ಆದುದರಿಂದ ಮನುಷ್ಯನ ಪತ್ನಿಯಾಗಿರುವುದೇ ಮೇಲು ಎಂದು ಭ್ರಮಿಸಿದ್ದೀಯ. ಆ ರಾಮನಿಂದ ನಿನ್ನ ಮನಸ್ಸನ್ನು ಹಿಂದಕ್ಕೆ ತೆಗೆದುಕೋ. 3 ಲೋಕಗಳ ಸಂಪತ್ತನ್ನು ಅನುಭವಿಸುತ್ತಿರುವ ರಾವಣನ ಹೆಂಡತಿಯಾಗಿ ಸುಖಪಡು. ಆ ರಾಜ್ಯಭ್ರಷ್ಟನೂ ಧೀರನೂ ಆದ ರಾಮನನ್ನು ಇಷ್ಟಪಡುತ್ತೀಯಲ್ಲ, ಇದು ಸರಿಯೇ? ಅವರ ಮಾತುಗಳನ್ನು ಕೇಳಿ ಸೀತೆಯು ಕಂಬನಿ ಸುರಿಸುತ್ತಾ ಹೇಳಿದಳು, ಇದೇನು ಲೋಕನಿಂದಿತವಾದ ವಿಚಾರಗಳನ್ನು ಹೇಳುತ್ತಿದ್ದೀರಲ್ಲ? ನಿಮ್ಮ ಕೆಟ್ಟ ಮಾತುಗಳನ್ನು ನಾನು ಮೆಚ್ಚಿಕೊಳ್ಳುವನು ಎಂದುಕೊಂಡಿದ್ದೀರಾ? ನಾನು ಮನುಷ್ಯಳು, ರಾಕ್ಷಸನ ಹೆಂಡತಿಯಾಗಲು ಸಾಧ್ಯವೇ ಇಲ್ಲ. ನೀವು ಬೇಕಾದರೆ ನನ್ನನ್ನು ತಿಂದು ಬಿಡಿರಿ, ಆದರೆ ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳಲಾರೆ. ರಾಮನು ರಾಜ್ಯಹೀನನಾದರೂ ದೀನನಾದರೂ ಅವನೇ ನನಗೆ ಗತಿ. ಸುರ್ವಚಲೆಯು ಸೂರ್ಯನನ್ನು, ಶಚಿಯು ಇಂದ್ರನನ್ನು, ಅರುಂಧತಿಯು ವಸಿಷ್ಠರನ್ನು, ರೋಹಿಣಿಯು ಚಂದ್ರನನ್ನು, ಲೋಪಮುದ್ರೆಯು ಅಗಸ್ತ್ಯರನ್ನು, ಸುಕನ್ಯೆಯು ಚವನರನ್ನು, ಸಾವಿತ್ರಿಯು ಸತ್ಯವಂತನನ್ನು, ಶ್ರೀಮತಿಯು ಕಪಿಲರನ್ನು, ಮದಯಂತಿಯು ಸೌದಾಸನನ್ನು, ಕೇಶಿನಿಯು ಸಗರನನ್ನು, ದಮಯಂತಿಯು ನಳನನ್ನು ಹೇಗೆ ಅನುಸರಿಸಿದರೋ ಹಾಗೇ ನಾನು ರಾಮನನ್ನು ಅನುಸರಿಸುತ್ತೇನೆ ಎಂದು ಸೀತೆ ರಾಕ್ಷಸರಿಗೆ ಹೇಳಿದೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.